Good evening, everyone. Today I am discussing about coordination compounds. Previously, we discussed D and F block elements. So, D and F block element ಅನ್ನ ಸ್ಟಡಿ ಮಾಡಿದ್ವಿ. ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನ್ ಮಾಡ್ತವೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡ್ತವೆ ಅಂತ ನಮ್ಗೆ ಆಲ್ರೆಡಿ ನಾವು ಸ್ಟಡಿ ಮಾಡಿದೀವಿ. ಸೊ ದಿಸ್ ಟ್ರಾನ್ಸಿಷನ್ ಮೆಟಲ್ಸ್ ಎಕ್ಸೆಪ್ಟ್ ಇಲೆಕ್ಟ್ರಾನ್ ಫ್ರಮ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ ಇಂದ ಇಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ತವೆ. ಹಂಗೆ ಮಾಡ್ಕೊಂಡು ಡಿ ಆರ್ಬಿಟಲ್ ಏನಿದೆಯಲ್ಲ ಅದು ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತವೆ. ಈ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡ್ತವೆ. ಓಕೆ, ಸೊ ದಿಸ್ ಚಾಪ್ಟರ್ ಇಸ್ ಆಲ್ ಅಬೌಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಮೈ ಸೆಲ್ಫ್ ಸೌಮ್ಯ ಹೆಂಡೆ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್. ಓಕೆ, ಈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ನಾವು ಎಕ್ಸಾಮ್ ಪರ್ಪಸ್ ಇಂದ ಇವತ್ತು ಸ್ಟಡಿ ಮಾಡ್ತಿದೀವಿ. ಎಷ್ಟು ಮಾರ್ಕ್ ಕ್ವಶನ್ಗಳು ಬರ್ತವೆ ಅಂತ ನೋಡೋಣ. ಫಸ್ಟ್ ಬ್ಲೂ ಪ್ರಿಂಟ್ ಅನ್ನ ಕನ್ಸಿಡರ್ ಮಾಡೋಣ. ಓಕೆ, first one is first blueprint of this topic ಅನ್ನ ನೋಡ್ತೀನಿ ನಾನು. ಫಸ್ಟ್ ಏನ್ ಹೇಳಿ, 1 ಮಾರ್ಕ್ ಕ್ವಶನ್ ರಿಮೆಂಬರ್ ಒಂದು, ಹಾಟ್ಸ್ ಅಲ್ಲಿ ಒಂದು, ಲಾಟ್ಸ್ ಅಲ್ಲಿ ಒಂದು ಬರ್ತಿದೆ. ಸೊ ಈ 1 ಮಾರ್ಕ್ ಕ್ವಶನ್ ಏನಿರ್ಬೋದು ಹೇಳಿ, ಒಂದು 1 ಮಾರ್ಕ್ ಕ್ವಶನ್ ಅಲ್ಲೂ ಕೇಳ್ಬೋದು, MCQ ಅಲ್ಲೂ ಒಂದು ಕ್ವಶನ್ ಬರ್ಬೋದು. ಓಕೆ, 1 ಮಾರ್ಕ್ ಕ್ವಶನ್ ರಿಮೆಂಬರ್ ಥಿಂಗ್ಸ್ ಅನ್ನ ರಿಮೆಂಬರ್ ಮಾಡೋದ್ರ ಮೇಲೂ ಈ ಕ್ವಶನ್ ಅನ್ನ ಫ್ರೇಮ್ ಮಾಡಿರ್ಬೋದು. ಓಕೆ, ಸೆಕೆಂಡ್ 2 ಮಾರ್ಕ್ ಕ್ವಶನ್ ಏನು ಒಂದಿರುತ್ತೆ. ಓಕೆ, 2 ಮಾರ್ಕ್ ಕ್ವಶನ್ ಒಂದು. ಇನ್ನೊಂದು 3 ಮಾರ್ಕ್ ಕ್ವಶನ್ಸ್ 3+3. ಇದರಲ್ಲಿ ಏನಿರ್ಬೋದು ಹೇಳಿ, 1 ಮಾರ್ಕ್ ಕ್ವಶನ್ ಇರ್ಬೋದು, ಗಿವ್ ರೀಸನ್ ಇರ್ಬೋದು, ಈ ತರ ಕ್ವಶನ್ಗಳು ಬರ್ತವೆ. ಅಂದ್ರೆ ಒಂದು ಕ್ವಶನ್ ಅಲ್ಲಿ 3 ಕ್ವಶನ್ಗಳು 1, 2, 3 ಕ್ವಶನ್ಗಳು ಫ್ರೇಮ್ ಆಗಿರ್ಬೋದು. ಓಕೆ, ಟೋಟಲ್ ಈ ಚಾಪ್ಟರ್ಗೆ 11 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, 11 ಮಾರ್ಕಿನ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತೀವಿ. ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ MCQ ಕ್ವಶನ್ಸ್ ಅಂಡ್ 1 ಮಾರ್ಕ್ ಕ್ವಶನ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪರ್ಪಸ್. ಓಕೆ, ಎಕ್ಸಾಮ್ ಪರ್ಪಸ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಯಾವ್ಯಾವ್ದು MCQ ಕ್ವಶನ್ಸ್ ಮತ್ತೆ 1 ಮಾರ್ಕ್ ಕ್ವಶನ್ಸ್ ಏನಿದೆಯಲ್ಲ, ಈ 1 ಮಾರ್ಕ್ಗೆ ಯಾವ್ಯಾವ ಕ್ವಶನ್ ಗಳು ಬರ್ತವೆ ಅವೆಲ್ಲವನ್ನ ನಾವು ಸ್ಟಡಿ ಮಾಡ್ತೀವಿ. ವಿತ್ ಏನು ನಾವೇನ್ ಕನ್ಸೆಪ್ಟ್ ಇದೆಯಲ್ಲ ಅದನ್ನು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ ಓಕೆ, ಲೆಟ್ ಅಸ್ ಮೂವ್ ಇನ್. ಓಕೆ, ಫಸ್ಟ್ ಒನ್ MCQ ಕ್ವಶನ್, ಮಲ್ಟಿಪಲ್ ಕ್ವಶನ್ ಆನ್ಸರ್ ಏನಿದೆಯಲ್ಲ, ಈ ಮಲ್ಟಿ ಚಾಯ್ಸ್ ಏನಿದೆ ಅಂತ ಕ್ವಶನ್ಸ್ ಅನ್ನ ನೋಡ್ಕೊಂಡು ಹೋಗೋಣ 1 by 1 ವಿಚ್ ಆರ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. ಓಕೆ ಓಕೆ, ಎಕ್ಸಾಂಪಲ್ ಆಫ್ ಆಂಬಿಡೆಂಟೆಡ್ ಲಿಗ್ಯಾಂಡ್ ಅಂತ ಹೇಳಿದ್ದಾರೆ ಅಲ್ವಾ. an example for ambidentate ligands ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ನನ್ನ ಕಾನ್ಸೆಪ್ಟ್ ಅಲ್ಲಿ ನೋಡೋದೇನು, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಏನು ಅಂತ. ಓಕೆ, ಆಂಬಿಡೆಂಟೇಟ್, ಆಂಬಿ ಅಂದ್ರೆ ಏನ್ ಹೇಳಿ, 2 ಅಂತ ಅರ್ಥ ಅಲ್ವಾ. ಕ್ಯಾನ್ ಬೈಂಡ್ ವಿತ್ ಸೆಂಟ್ರಲ್ ಮೆಟಲ್ ಆಟಮ್, ವಿತ್ ಸೆಂಟ್ರಲ್ ಮೆಟಲ್ ಆಟಮ್. ಓಕೆ, ಕ್ಯಾನ್ ಬೈಂಡ್ ವಿತ್ ಸೆಂಟ್ರಲ್ ಮೆಟಲ್ ಆಟಮ್. ಒಂದೇ ಎಲಿಮೆಂಟ್ ಇರ್ತವೆ, ಒಂದೇ ಲಿಗ್ಯಾಂಡ್ ಇರುತ್ತೆ ಅಲ್ವಾ. ಇನ್ 2 ಡಿಫರೆಂಟ್ sides. Okay, and only one atom at a time. ಏನಾಗುತ್ತೆ, ನಾನು ಆಂಬಿಡೆಂಟೆಡ್ ಲಿಗ್ಯಾಂಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಕ್ಯಾನ್ ಬೈಂಡ್ ವಿತ್ ಸೆಂಟ್ರಲ್ ಮೆಟಲ್ ಆಟಮ್ ಇನ್ 2 ಡಿಫರೆಂಟ್ ಸೈಡ್ಸ್. 2 ಡಿಫರೆಂಟ್ ಸೈಡ್ಸ್ ಇಂದ ಇದು ಬೈಂಡ್ ಆಗ್ಬೋದು. ಅಂಡ್ ಓನ್ಲಿ 1 ಸೈಡ್ 1 ಟೈಮಿಗೆ ಬೈಂಡ್ ಆದ್ರೆ ಅಂತ ಲಿಗ್ಯಾಂಡ್ಸ್ ಅನ್ನ ಏನಂತ ಕರಿತೀನಿ ನಾನು, ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀನಿ.
ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು XY ಅಂತ ಒಂದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದೆ. ಇದು M ಅಂದ್ರೆ ಏನ್ ಹೇಳಿ, ಸೆಂಟ್ರಲ್ ಮೆಟಲ್ ಆಟಮ್ ಅಂತ. ಓಕೆ, ಈಗ ಈ M ಗೆ YX ಆಗಿನೂ ಬೈಂಡ್ ಆಗಿರ್ಬೋದು, ಅವ್ರ M ಗೆ XY ಆಗಿನೂ ಬೈಂಡ್ ಆಗಿರ್ಬೋದು. ಈ ತರ ಇದ್ರೆ ಲಿಗ್ಯಾಂಡ್, ಹೀಗಿರುವಂತಹ ಲಿಗ್ಯಾಂಡ್ ಗಳನ್ನ ನಾನು ಏನಂತ ಕರಿತೀನಿ ಹೇಳಿ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀನಿ. ಅಂದ್ರೆ ಒಂದೇ ಸಲಕ್ಕೆ ಒಂದ್ ಸೈಡು ಏನ್ ಮಾಡುತ್ತೆ ಹೇಳಿ, ಒಂದೇ ಸಲಕ್ಕೆ. ಓಕೆ, ಇಲ್ಲಿ ನೋಡಿ NH3 H2O SCN ಮತ್ತೆ Cl ಇದೆ. SCN ಆಗು ಬೈಂಡ್ ಆಗ್ಬೋದು, CNS ಆಗು ಬೈಂಡ್ ಆಗ್ಬೋದು. ಇದನ್ನ ಥಯೋಸೈನೋಡ್ ಅಂತ ಕರಿತೀವಿ, ಥಯೋಸೈನೈಡ್ ಅಂತೀವಿ. ಇನ್ನೊಂದನ್ನ ಏನಂತ ಕರಿತೀವಿ ಹೇಳಿ, ಐಸೋ ಥಯೋಸಯನೇಟು. ಓಕೆ, ಐಸೋ ಥಯೋಸಯನೇಟು ಅಂತ ಕರಿತೀವಿ. ಥಯೋಸೈನೇಟು, ಇನ್ನೊಂದು ಐಸೋ ಥಯೋಸೈನೇಟು ಅಂತ ಕರಿತೀವಿ. ಓಕೆನಾ? ಅಂದ್ರೆ ಯಾವಾಗ ಸಿ ಪಾರ್ಟ್ ಈ ಮೆಟಲ್ಗೆ ಬೈಂಡ್ ಆಗಿದೆಯೋ ಅವಾಗ ಐಸೋಥಯೋಸೈನೇಟ್ ಅಂತ ಕರಿತೀವಿ. ಎಸ್ ಪಾರ್ಟ್ ಆಗಿದ್ರೆ ಥಯೋಸೈನೇಟು ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಂಬಿಡೆಂಟೆಡ್ ಲಿಗ್ಯಾಂಡ್. ಓಕೆ, ನೆಕ್ಸ್ಟ್ ದ ಕೋಆರ್ಡಿನೇಷನ್ ನಂಬರ್ ಆಫ್ ಐರನ್ ಇನ್ ದಿಸ್ ಕಂಪೌಂಡ್ ಅಂತ ಹೇಳಿದ್ದಾರೆ. ಓಕೆ, Fe ಏನಾಗಿದೆ ಹೇಳಿ, C2O4 ಥ್ರೈಸ್ 3- ಅಂತ ಇದೆ ಅಲ್ವಾ. ಈ C2O4 ಗೆ ಚಾರ್ಜ್ ಎಷ್ಟು? C2O4 ಇದಕ್ಕೆ ಚಾರ್ಜ್ ಎಷ್ಟು ಹೇಳಿ, 2- ಅಂತ. ಒಂದು Fe C2O4 ಏನಾಗುತ್ತೆ ಹೇಳಿ, ಬೈಂಡ್ ಆದ್ರೆ 2- ಚಾರ್ಜ್. ಸಪೋಸ್ ಕ್ಲೋರಿನ್ ಬೈಂಡ್ ಆದ್ರೆ ಒಂದೇ ಚಾರ್ಜ್ ಅದಕ್ಕೆ ಅಲ್ವಾ. ಸೊ ಈ 2 × 3 ಅಂದ್ರೆ ಎಷ್ಟಾಯ್ತು ಹೇಳಿ, 6 ಆಯ್ತು ಅಲ್ವಾ, 6. ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟು? 6. ಓಕೆನಾ? ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟು? 6. ಓಕೆ, ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್? ದ ನಂಬರ್ ಆಫ್ ಲಿಗ್ಯಾಂಡ್ಸ್ ವಿಚ್ ಆರ್ ಅಟ್ಯಾಚ್ ಟು ಸೆಂಟ್ರಲ್ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮ್ಗೆ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ ಅದನ್ನ ನಾನೇನಂತ ಕರಿತೀನಿ, ದ ಕೋಆರ್ಡಿನೇಷನ್ ನಂಬರ್ ಆಫ್ ದಟ್ ಸೆಂಟ್ರಲ್ ಮೆಟಲ್ ಆಟಮ್. ಆ ಸೆಂಟ್ರಲ್ ಮೆಟಲ್ ಆಟಮ್ ಯಾವತ್ತು ಏನಿರುತ್ತೆ ಹೇಳಿ, ಟ್ರಾನ್ಸಿಷನ್ ಎಲಿಮೆಂಟ್ ಇರುತ್ತೆ. ಓಕೆ, ಟ್ರಾನ್ಸಿಷನ್ ಎಲಿಮೆಂಟ್. ಓಕೆ, ಮೈ ಆನ್ಸರ್ ಇಸ್ ಬಿ. ಓಕೆನಾ? ನೆಕ್ಸ್ಟ್, ದ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಕಾಂಪ್ಲೆಕ್ಸ್ ಅಂತ ಹೇಳಿದ್ದಾರೆ. ಕಾಂಪ್ಲೆಕ್ಸ್ ಅಯಾನ್ ನೋಡಿ, ನನ್ಗೆ ಏನನ್ ಕೊಟ್ಟಿದ್ದಾರೆ, COF6 3- ಅನ್ನ ಕೊಟ್ಟಿದಾರಲ್ವಾ, COF6 3- ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಅಂತ ಹೇಳಿದ್ದಾರೆ, ಅಂದ್ರೆ CO+3 ಅಂತ ಆಯ್ತು ಅಲ್ವಾ. ಸೊ CO+3 ಅಂದ್ರೆ ಏನಾಯ್ತು ಹೇಳಿ, D6 ಆಯ್ತು ಅಲ್ವಾ. ನಮಗೆ ಕೋಬಾಲ್ಟ್ದು ಅಟಾಮಿಕ್ ನಂಬರ್ ಎಷ್ಟು ಅಂತ ಗೊತ್ತಿದೆ ಅಲ್ವಾ. ಸೊ ಕೋಬಾಲ್ಟ್ದು ಅಟಾಮಿಕ್ ನಂಬರ್ ಏನು? $27 ಅಲ್ವಾ. 27 - 18 ಅಂದ್ರೆ 09 ಆಯ್ತು. ಆ 09 ಮತ್ತೆ 3 ಮೈನಸ್ ಮಾಡಿದ್ರೆ ಏನಾಯ್ತು ಹೇಳಿ, ನಂಗೆ 6 ಬಂತು. ಸೊ 3D6. 3D6 ಅಂದ್ರೆ ಏನ್ ಮಾಡ್ತೀನಿ ಹೇಳಿ, 1 2 3 4 5 1 2 3 4 5 6. ಸೊ ಇದು ಒಂದೇ ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು ಅಲ್ವಾ. ಸೊ D6 ಅಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಎಷ್ಟಾಯ್ತು ಹಂಗಾದ್ರೆ, electron is equals to 4. ಓಕೆನಾ? ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ 4. ಓಕೆ, ದ ಕೋಆರ್ಡಿನೇಷನ್ ನಂಬರ್ ಆಫ್ ಅ ಮೆಟಲ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ ಈಸ್. ಓಕೆ, ಫಸ್ಟ್ ಒನ್ ಸೇಮ್ ಆಸ್ ಪ್ರೈಮರಿ ವೇಲೆನ್ಸಿ, ಸೇಮ್ ಆಸ್ ಪ್ರೈಮರಿ ವೇಲೆನ್ಸಿ ಅಂಡ್ ಸೆಕೆಂಡರಿ ವೇಲೆನ್ಸಿ, ಸೇಮ್ ಆಸ್ ಸೆಕೆಂಡರಿ ವೇಲೆನ್ಸಿಸ್, ನನ್ ಆಫ್ ದ ಅಬೌವ್.
ಸೊ ಒಂದು ಕೋಆರ್ಡಿನೇಷನ್ ಕಂಪೌಂಡ್ ಅಂದ್ರೆ ಈಗ ಮೆಟಲ್ ಎ ಅನ್ನೋದು A6 ಅಂತ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಮೆಟಲ್ಗೆ 6A ಏನಾಗಿರುತ್ತೆ ಹೇಳಿ, ಬೈಂಡ್ ಆಗಿದೆ ಅಂತ ಅರ್ಥ. ಓಕೆ, 6A ಏನಾಗಿರುತ್ತೆ, ಬೈಂಡ್ ಆಗಿರುತ್ತೆ. ಅಂದ್ರೆ ದ ಕೋಆರ್ಡಿನೇಷನ್ ನಂಬರ್ ಆಫ್ ಅ ಮೆಟಲ್ಗೆ ಕೋಆರ್ಡಿನೇಷನ್ ಕಂಪೌಂಡ್ ಏನಿರುತ್ತೆ ಹೇಳಿ, ಸೇಮ್ ಆಸ್ ಸೆಕೆಂಡರಿ ವೇಲೆನ್ಸಿ. ಸೆಕೆಂಡರಿ ವೇಲೆನ್ಸಿ ಅಂದ್ರೆ ಯಾವ್ದು ಹೇಳಿ, ದ ಲಿಗ್ಯಾಂಡ್ಸ್ ವಿಚ್ ಆರ್ ಅಟ್ಯಾಚ್ ಟು ಇಟ್. ಲಿಗ್ಯಾಂಡ್ಸ್ ಯಾವ್ಯಾವ್ದು ಅಟ್ಯಾಚ್ ಆಗಿದೆಯಲ್ಲ ಅದನ್ನ ಸೆಕೆಂಡರಿ ವೇಲೆನ್ಸಿ ಅಂತ ಕರಿತೀವಿ. ಪ್ರೈಮರಿ ವೇಲೆನ್ಸಿ ಯಾವ್ದು, ನನಗೆ ಪ್ರೈಮರಿ ವೇಲೆನ್ಸಿ ಅಂದ್ರೆ ಮೆಟಲ್, ಸೆಂಟ್ರಲ್ ಮೆಟಲ್ ಆಟಮ್ ಏನಿರುತ್ತೆ ಅದು, ಸೇಮ್ ಆಸ್ ಸೆಕೆಂಡರಿ ವೇಲೆನ್ಸಿ. ಮೈ ಆನ್ಸರ್ ಇಸ್ ಸಿ. ನೆಕ್ಸ್ಟ್, ಅನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ ಈಸ್ 1. ಫಸ್ಟ್ ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅನ್ನ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಸೊ ದ ಆಂಬಿಡೆಂಟೇಟ್ ಲಿಗ್ಯಾಂಡ್ ಈಸ್ 1 is linked to a metal atom at 2 points, has 2 donor atoms, but only one of them has the capacity to form coordination compound, has 2 donor atoms, but has the capacity to form coordination compound, forms chelating rings ಅಂತ ಇದೆ ಅಲ್ವಾ. ಅಂದ್ರೆ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ಏನು, ಸಾರಿ, ಆಂಬಿಡೆಂಟೇಟ್ ಅಂದ್ರೆ ಏನಂದ್ರೆ ಎರಡೂ ಸೈಡ್ ಏನಾಗ್ಬೇಕು ಹೇಳಿ, ಬಾಂಡಿಂಗಿಗೆ ಬಾಂಡ್ ಫಾರ್ಮೇಶನ್ ಮಾಡೋ ಕೆಪಾಸಿಟಿ ಇರುವಂತ ಆಟಮ್ಸ್. ಈಗ ಸೈನೈಡೋ ಥಯೋಸೈನೈಡೋನ ಕನ್ಸಿಡರ್ ಮಾಡಿದ್ವಿ ಅಲ್ವಾ, CNS ಅನ್ನ ಕನ್ಸಿಡರ್ ಮಾಡಿದ್ವಿ. ಈ ಎರಡನ್ನ ಕನ್ಸಿಡರ್ ಮಾಡಿದ್ರೆ 2 donor atoms, but only one of them has the capacity to form coordination compound. ಒಂದ್ ಸಲಕ್ಕೆ ಒಂದೇ ಕಂಪೌಂಡ್ ಏನ್ ಮಾಡುತ್ತೆ ಹೇಳಿ, ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ಅಂತದನ್ನ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಕರಿತೀವಿ. ಅಂದ್ರೆ ಮೈ ಆನ್ಸರ್ ಈಸ್ ಬಿ. ಅಂದ್ರೆ ಹ್ಯಾಸ್ 2 donor atom, 2 donor atom ಇರ್ತವೆ ಎಲ್ಲಿ, SCN ಮತ್ತೆ CNS ಅಲ್ಲಿ, ಬಟ್ ಓನ್ಲಿ ಒನ್ ಆಫ್ ದೆಮ್ ಹ್ಯಾಸ್ ದ ಕೆಪಾಸಿಟಿ ಟು ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್. ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಫಾರ್ಮೇಶನ್ ಮಾಡೋ ಕೆಪಾಸಿಟಿ ಇರುತ್ತೆ ಅದಕ್ಕೆ ಅಂತ. ದ ಹಾರ್ಡ್ನೆಸ್ ಆಫ್ ವಾಟರ್ ಇಸ್ ಎಸ್ಟಿಮೇಟೆಡ್ ಬೈ ಯಾವುದು, ಕಂಡಕ್ಟಿವಿಟಿ ಮೆಥಡ್, EDTA, ಸೋಡಾ ಡಿಸ್ಟಿಲೇಷನ್ ಮೆಥಡ್. EDTA ಮೆಥಡ್ ಇಂದ ಏನ್ ಮಾಡ್ತೀವಿ, ಹಾರ್ಡ್ನೆಸ್ ಆಫ್ ವಾಟರ್ ನ ಎಸ್ಟಿಮೇಟ್ ಮಾಡ್ತೀವಿ ನಾವು. ಓಕೆ, ನೆಕ್ಸ್ಟ್, ದ ಮೆಟಲ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್ ಅಂತ ಇದೆ ಅಲ್ವಾ. ಯಾವ ಮೆಟಲ್ ಪ್ರೆಸೆಂಟ್ ಇದೆ ಅಂತ, ಮೆಗ್ನೇಷಿಯಂ ಇಸ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್. ಓಕೆ, ಕ್ಲೋರೋಫಿಲ್ ಅಲ್ಲಿ ಮೆಗ್ನೇಷಿಯಂ ಇರುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್, ದ ಕಾಂಪ್ಲೆಕ್ಸ್ ಅಯಾನ್ NiCN4 2- ಇದ್ರೆ ಅದರದ್ದು ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಏನು ಅಂತ ಕೇಳಿದ್ದಾರೆ. ಓಕೆ, NiCN CN CN CN. ಓಕೆನಾ, ಈ ತರ ಬಾಂಡ್ ಬರುತ್ತದೆ. ಓಕೆ, ಈ ತರ ಬಾಂಡ್ ಅಂದ್ರೆ ಏನಂತ ಕರಿತೀವಿ ನಾವು, ಅದು ಸ್ಕ್ವೇರ್ ಪ್ಲೇನಾರ್ ಅಲ್ವಾ. ಎಲ್ಲದಕ್ಕೂ ಸೇರಿಸಿ ಒಂದು ಬ್ರಾಕೆಟ್ ಹಾಕಿ 2- ಅಂತ ಬರಿತೀನಿ. ಸ್ಕ್ವೇರ್ ಪ್ಲೇನಾರ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಅಂದ್ರೆ ಯಾಕೆ ಡಯಾಮ್ಯಾಗ್ನೆಟಿಕ್, ನಂಬರ್ ಆಫ್ ಅನ್ಪೇರ್ಡ್ ಇಲೆಕ್ಟ್ರಾನ್ ಯಾವುದು ಇಲ್ಲ ಇದೆ ಈ ಕಂಪೌಂಡ್ ಅಲ್ಲಿ. ಸೊ NiCN4 2- ಏನು, ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್ ಆಗಿರುತ್ತೆ. ಓಕೆ, ಸ್ಕ್ವೇರ್ ಪ್ಲೇನಾರ್ ಇರುತ್ತೆ, ನಾನು ಸ್ಟ್ರಕ್ಚರ್ ಅನ್ನ ಬರ್ದೆ ನೋಡಿ, ಅಂಡ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ನೆಕ್ಸ್ಟ್, the coordination number of cobalt in this compound. Okay, coordination number of cobalt ಅಂತ ಇದೆ. ಓಕೆನಾ. ಸೊ ನೋಡಿ, CO EN twice Br2 Cl2. ಓಕೆ, ಇದು ಯಾವ ಹೈಬ್ರಿಡೈಸೇಷನ್ ಇರುತ್ತೆ ಹೇಳಿ, D2sp3 ಹೈಬ್ರಿಡೈಸೇಷನ್. ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಇರುತ್ತೆ ಇದಕ್ಕೆ ಅಲ್ವಾ, ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಇರುತ್ತೆ. ಯಾವಾಗ ಈ EN ಟ್ವೈಸ್ ಬಂತಲ್ಲ, ಇದಕ್ಕೆ -2 ಚಾರ್ಜ್ ಇರುತ್ತೆ. ಸೊ ಇದು 4, ಬ್ರೋಮಿನ್ಗೆ ಎಷ್ಟು 2 ಇದೆ, ಟೋಟಲ್ ಎಷ್ಟಿದೆ ಹೇಳಿ 6 ಅಲ್ವಾ. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ದ ಕೋಬಾಲ್ಟ್ ಇಂದ ಕಾಂಪ್ಲೆಕ್ಸ್ ಎಷ್ಟಿರುತ್ತೆ, 6 ಇರುತ್ತೆ. ಓಕೆನಾ. ಈ ಹೋಲ್ ಥಿಂಗನ್ನ ಏನಂತ ಕರಿತೀವಿ ಹೇಳಿ, ಕೋಆರ್ಡಿನೇಷನ್
ಎಂಟಿಟಿ ಅಂತೀವಿ. ಓಕೆನಾ? ಸೊ ಇದಿಷ್ಟು ಥಿಂಗನ್ನ ನಾನು ಏನಂತ ಕರಿತೀನಿ, ಕೋಆರ್ಡಿನೇಷನ್ ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಆಯ್ತಾ? ದ ಟೈಪ್ ಆಫ್ ಐಸೋಮರಿಸಮ್ ಎಕ್ಸಿಬಿಟೆಡ್ ಬೈ COEN ಟ್ವೈಸ್ ಅಂತ ಇದೆ ಅಲ್ವಾ? ದ ಟೈಪ್ ಆಫ್ ಐಸೋಮರಿಸಮ್ ಎಕ್ಸಿಬಿಟೆಡ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ದ ಟೈಪ್ ಆಫ್ ಐಸೋಮರಿಸಮ್ ಎಲ್ಲಿ COEN ನಲ್ಲಿ ಯಾವ್ದಿರುತ್ತೆ ಅಂದ್ರೆ ಆಪ್ಟಿಕಲ್ ಐಸೋಮರಿಸಮ್ ಇರುತ್ತೆ ಅಂತ. ಅಂದ್ರೆ ಇದು ಪ್ಲೇನ್ ಪೋಲರೈಸ್ಡ್ ಲೈಟ್ ಏನ್ ಬರುತ್ತಲ್ಲ, ಇದನ್ನ ಏನ್ ಮಾಡುತ್ತೆ ಹೇಳಿ, ಡೆಕ್ಸ್ಟ್ರೋ ರೊಟೇಟರಿ ಅಂಡ್ ಲೆವೋ ರೊಟೇಟರಿ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಏನ್ ಮಾಡುತ್ತೆ ಹೇಳಿ, ಟು ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಅನ್ನ ಫಾರ್ಮೇಶನ್ ಮಾಡುತ್ತೆ ಒಂದು. ಇನ್ನೊಂದು, ಟೂ ಮೆಟಲ್ ಹ್ಯಾವಿಂಗ್ ದ ಸೇಮ್ ನಂಬರ್ ಇರುತ್ತೆ ಏನಿರುತ್ತಲ್ಲ ಈ ಕಂಪೌಂಡ್ ಅಲ್ಲಿ. ಡೆಕ್ಸ್ಟ್ರೋ ರೊಟೇಟರಿ ಅಂದ್ರೆ ಏನು ಹಂಗಾದ್ರೆ? ಡೆಕ್ಸ್ಟ್ರೋ ಅಂದ್ರೆ ರೈಟ್ ಅಂತ ಅರ್ಥ, ಆರ್ ಕ್ಲಾಕ್ ವೈಸ್. ಲಿವೋ ಅಂದ್ರೆ ಏನಾಯ್ತು, ಲೆವೋ ರೊಟೇಟರಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಆರ್ ಲೆಫ್ಟ್. ಓಕೆನಾ? ಲೆಫ್ಟ್ ಸೈಡ್. ಓಕೆ, ಯಾವಾಗ ಪ್ಲೇನ್ ಪೋಲರೈಸ್ಡ್ ಲೈಟ್ ಬರುತ್ತಲ್ಲ, ಅದನ್ನ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಒಂದು ಡೆಕ್ಸ್ಟ್ರೋ ಕಡೆ ಇಲ್ಲ ಲೆವೋ ರೊಟೇಟರಿ ಸೈಡ್ ಏನ್ ಮಾಡುತ್ತೆ, ಐಸೋಮರ್ ಏನ್ ಮಾಡುತ್ತೆ ಹೇಳಿ, ಪೋಲರೈಸ್ಡ್ ಲೈಟ್ ಅನ್ನ ಆ ಡೈರೆಕ್ಷನ್ಗೆ ಹೋಗುವಾಗ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಪ್ಟಿಕಲ್ ಐಸೋಮರಿಸಮ್. ಓಕೆ, ನೆಕ್ಸ್ಟ್, ಇಂಡಿಕೇಟ್ ದ ಕಾಂಪ್ಲೆಕ್ಸ್ ಅಯಾನ್ ವಿಚ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಇದೆ. ಯಾವುದು ಅಂತ ಕೇಳಿದ್ದಾರೆ ನೋಡಿ. CrH2O, PTNH3, COH2O6 ಅಂಡ್ COH2O2+. ಇದಿಷ್ಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಕನ್ಸಿಡರ್ ಮಾಡಿದ್ರೆ Cr ನೋಡಿ, Cl OH2 Cl, ಇಲ್ಲೊಂದು OH2 H2O H2O. ಓಕೆನಾ? ಸೊ ಇದಿಷ್ಟು ಸೇರಿ ಪ್ಲಸ್ ಇಲ್ಲೇನು ಇದೊಂದು H2O, Cr, OH ಟ್ವೈಸ್, H2O, Cl, ಇದು D ಅಂಡ್ E ಇರುತ್ತೆ, ಇದು ಪ್ಲಸ್. ಓಕೆ, ಸೊ ಇದನ್ನ ಏನ್ ಮಾಡುತ್ತೆ ಹೇಳಿ, ಜೊಮೆಟ್ರಿಕಲ್ ಐಸೋಮೆರಿಸಮ್ ಅನ್ನ ಮಾಡುತ್ತೆ. ಅಂದ್ರೆ ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂದ್ರೆ ಏನು ಅಂತ ನೋಡೋಣ. ಇಫ್ 2 or more compound having same number of atoms ಬಟ್ ಅರೇಂಜ್ಮೆಂಟ್ ಆಫ್ ಏನಿದೆಯಲ್ಲ ಜೊಮೆಟ್ರಿಕಲ್ ಏನಿರುತ್ತಲ್ಲ ಬಾಂಡ್, ಆ ಬಾಂಡ್ ಡಿಫ್ರೆಂಟ್ ಇರುತ್ತೆ. ಆ ಬಾಂಡ್ ಡಿಫ್ರೆಂಟ್ ಇರೋದಕ್ಕೆ ನಾನು ಏನಂತ ಕರಿತೀನಿ, ಜೊಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್. ಓಕೆ, 1 mark ಕ್ವಶನ್ಸ್ ಅನ್ನ ನೋಡೋಣ, ಇನ್ ಡೀಟೇಲ್ ನೋಡ್ಕೊಳ್ಳೋಣ. ಯಾವಾಗ ನೀವು ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಕನ್ಸಿಡರ್ ಮಾಡ್ತೀರಾ, ನಾನು ಫ್ಯೂ ಕ್ವಶನ್ಸ್ ಅನ್ನ ತಗೊಂಡಿದ್ದೀನಿ ವಿಚ್ ಆರ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ, ಯು ಹ್ಯಾವ್ ಟು ನೋ ದ IUPAC ನೇಮ್. IUPAC ನೇಮ್ ಅನ್ನ ಯಾವ್ದಾದ್ರು ಒಂದು ಕಂಪೌಂಡ್ IUPAC ನೇಮ್ ಅನ್ನ ಕೇಳ್ತಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಅನ್ನ, ಅದೊಂದು ಕ್ವಶನ್ ಅನ್ನ ಕೇಳ್ತಾರೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್ ಅಂಡ್ ಮೋರ್ IUPAC ನೇಮ್. ನಾನು ಅದರಲ್ಲಿ ಫ್ಯೂ ಅನ್ನ, ಸೆಲೆಕ್ಟಿವ್ ಫ್ಯೂ ಏನಿದೆಯಲ್ಲ, ಒಂದೊಂದು ಟೈಪ್ ಇದು ಕ್ವಶನ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಫಸ್ಟ್ ಕ್ವಶನ್, ಇಂಡಿಕೇಟ್ ದ ಟೈಪ್ ಆಫ್ ಐಸೋಮೆರಿಸಮ್ ಇನ್ ದ ಫಾಲೋವಿಂಗ್ ಸೆಟ್ ಆಫ್ ಕಾಂಪ್ಲೆಕ್ಸ್. ನೋಡಿ, ಒಂದೇನಾಗಿದೆ SCN ಲಿಂಕ್ ಆಗಿದೆ, ಇನ್ನೊಂದು CNS ಲಿಂಕ್ ಆಗಿದೆ ಈ ಕಂಪೌಂಡ್ ಗಳಲ್ಲಿ. ಅಂದ್ರೆ ಯಾವ ಈ ಲಿಂಕಿಂಗ್ ಇದೆಯಲ್ಲ, ಇದು ಬೇರೆ ಬೇರೆ ಇದೆ. ಅಂದ್ರೆ ಸೇಮ್ ಕಂಪೌಂಡ್ ಇದೆ, ಬಟ್ ಆಟಮ್ ಲಿಂಕೇಜ್ ಏನಿದೆಯಲ್ಲ ಅದು ಡಿಫರೆಂಟ್ ಇದೆ.
ಡಿಫರೆಂಟ್ ಲಿಂಕೇಜ್ ಇದೆ. ಓಕೆ, ಡಿಫರೆಂಟ್ ಲಿಂಕೇಜ್ ಇದೆ. ಓಕೆ, ಸೇಮ್ ಕಂಪೌಂಡ್ ಇದೆ ಬಟ್ ಡಿಫರೆಂಟ್ ಲಿಂಕೇಜ್ ಇದೆ. ಅಂತಹ ಕಂಪೌಂಡ್ ಅನ್ನ ನಾನು ಏನಂತ ಕರಿತೀನಿ, ಲಿಂಕೇಜ್ ಐಸೋಮೆರಿಸಮಿಗೆ ಎಕ್ಸಾಂಪಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ರೈಟ್ ದ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್ CONH3 twice H2O Cl2. ಯಾವಾಗ ನೀವು ಕೋಆರ್ಡಿನೇಷನ್ ಕಂಪೌಂಡ್ ಇದು IUPAC ನೇಮ್ ಬರೀತಿರಲ್ಲ, ಪಾಸಿಟಿವ್ ಪಾರ್ಟ್ ಮತ್ತೆ ನೆಗೆಟಿವ್ ಪಾರ್ಟ್ ಅನ್ನ ಫಸ್ಟ್ ಕನ್ಸಿಡರ್ ಮಾಡ್ತೀರಾ. ಈ ಹೋಲ್ ಪಾರ್ಟ್ ಅನ್ನ ನೀವೇನಂತ ಕರಿತೀರಾ, ಪಾಸಿಟಿವ್. ಇದನ್ನ ನೆಗೆಟಿವ್ ಅಂತ ಕರಿತೀರಾ. ಈ ನೆಗೆಟಿವ್ ಪಾರ್ಟ್ ಅನ್ನ ಆಸ್ ಇಟ್ ಇಸ್ ಬರೆಯೋದು. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಹೇಳಿ, ಏನ್ ಟ್ರಾನ್ಸಿಷನ್ ಎಲಿಮೆಂಟ್ ಇದೆಯಲ್ಲ ಅದರ ಚಾರ್ಜ್ ಅನ್ನು ನೀವು ಬರ್ಕೊಂಡು ಹೋಗ್ತೀರಾ. ಓಕೆ, ಫಸ್ಟ್ ಯಾವಾಗ ಈ ಲಿಗ್ಯಾಂಡ್ ಅನ್ನ ಕನ್ಸಿಡರ್ ಮಾಡ್ತೀವಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ, ಈ ಲಿಗ್ಯಾಂಡಿಗೆ ಏನು ಅಲ್ಫಾಬೆಟಿಕಲ್ ಆರ್ಡರ್ ಇದೆ. ಸಪೋಸ್ ABC ಅಂತ ಇದ್ರೆ A ಅನ್ನ ಫಸ್ಟ್ ಬರೀಬೇಕು, ನೆಕ್ಸ್ಟ್ B, ನೆಕ್ಸ್ಟ್ C, ಈ ತರ ಬರ್ಕೊಂಡು ಹೋಗೋದು ನಾನು. ಓಕೆನಾ? ಸೊ ಇಲ್ಲಿ ನೋಡಿ, ನನ್ನ ಹತ್ರ ಏನಿದೆ ಹೇಳಿ, ಅಮೈನ್ ಇದೆ, ಅಮೀನ್ ಅಂತ ಕರಿತೀವಿ, ಇನ್ನೊಂದು ಎಕ್ವಾ ಇದೆ. ಈ ಎರಡೂ ಏನೇ, ಆವಾಗ ನೆಕ್ಸ್ಟ್ ಲೆಟರ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಸೊ M ಫಸ್ಟ್ ಬರುತ್ತಲ್ವಾ, ಸೊ M ಅನ್ನ ಕನ್ಸಿಡರ್ ಮಾಡೋದು. ಓಕೆ ಓಕೆ, ಸ್ಮಾಲ್ ಚೇಂಜ್. ಡೈಅಮೈನ್, ಡೈಎಕ್ವಾ, ಕ್ಲೋರೈಡೋ ಅಂತ ಇದೆ. ಯಾಕೆ ಹೇಳಿ, ಬ್ರಾಕೆಟ್ ಒಳಗಡೆ ಬಂದಿರೋದಕ್ಕೆ. ಅದನ್ನ ಆನಯಾನಿಕ್ ಪಾರ್ಟ್ ಇದ್ರೆ, ಆನಯಾನಿಕ್ ಪಾರ್ಟ್ ಯಾವಾಗ ಇರುತ್ತೆ, IDE, ITE ಈ ತರ ಎಲ್ಲ ಇದ್ರೆ, ಎಲ್ಲ ಎಂಡ್ ಆಗುವಂತಹ ಯಾವ್ದಾದ್ರು ಕಂಪೌಂಡ್ ಇದ್ರೆ ನನ್ನ ಹತ್ರ, ಅಥವಾ ಎಲಿಮೆಂಟ್ ಇದೆ, ಕ್ಲೋರೈಡು, ಸಲ್ಫೈಡ್ ಇದ್ರೆ, ಅವಕ್ಕೆಲ್ಲ ಏನ್ ಮಾಡ್ಬೇಕು ಹೇಳಿ, ಲಾಸ್ಟ್ಗೆ ಓನ IDE ಇದ್ದದನ್ನ ಈ ತೆಗೆದು ಆ ಪ್ಲೇಸ್ ಅಲ್ಲಿ ಯಾರು ಸಬ್ಸ್ಟಿಟ್ಯೂಟ್ ಆಗ್ಬೇಕು, O ಸಬ್ಸ್ಟಿಟ್ಯೂಟ್ ಆಗ್ಬೇಕು. ಡೈಅಮೈನ್, ಡೈ ಎಕ್ವಾ ಕ್ಲೋರೈಡೋ ಕೋಬಾಲ್ಟ್ 3 ಯಾಕೆ ಹೇಳಿ, ಇಲ್ಲಿ -2, ಇಲ್ಲಿ -1, ಅಂದ್ರೆ ಇದು 0 ಚಾರ್ಜ್, ಇದು 0 ಚಾರ್ಜ್, ನ್ಯೂಟ್ರಲ್ ಇದೆ. ಇವೆರಡು ಮಾಲಿಕ್ಯೂಲ್ಗಳಿವೆ. ಬಟ್ ಆನಯಾನ್ ಯಾವ್ದಿದೆ ಹೇಳಿ, ಇದು ಎರಡಿದೆ ಅಲ್ವಾ. ಸೊ ಕೋಬಾಲ್ಟ್ 3 ಅಲ್ವಾ, ರೋಮನ್ ಪ್ಯಾರಾಂಥಿಸಿಸ್ ಅಲ್ಲಿ ಬರೀತೀನಿ, ಅಂಡ್ ಕ್ಲೋರೈಡ್. ಡೈಅಮೈನ್, ಡೈಅಕ್ವಾ ಕ್ಲೋರೈಡೋ ಕೋಬಾಲ್ಟ್ 3 ಕ್ಲೋರೈಡ್. ಓಕೆ, ನೆಕ್ಸ್ಟ್ write the coordination number of the Fe in this compound. Cl2 ಇದು ಎರಡಾಯ್ತಾ, ಯಾವುದಕ್ಕೆ, ಸೆಂಟ್ರಲ್ ಮೆಟಲ್ ಅಯಾನಿಗೆ. En ಟ್ವೈಸ್ ಎಷ್ಟು ಹೇಳಿ, 4. ಹೊರಗಡೆ ಇರೋದನ್ನ ಅಲ್ಲ, ಕೋಆರ್ಡಿನೇಷನ್ ಎಂಟಿಟಿ ಬಿಟ್ಟು ಹೊರಗಡೆ ಇರೋದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ಏನ್ ಮಾಡ್ತೀವಿ ಹೇಳಿ, ಕೋಆರ್ಡಿನೇಷನ್ ಎಂಟಿಟಿ ಒಳಗಡೆ ಇರುವಂತಹ ಕಂಪೌಂಡ್ ಅನ್ನು, ಏನು ಲಿಗ್ಯಾಂಡ್ಸ್ ಇದಾವಲ್ಲ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. 2 + 4 ದಟ್ ಈಸ್ 6. ಇದು ಮಾರ್ಚ್ 2017 ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ರೈಟ್ ದ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈಗ ನೋಡಿ, ಫಸ್ಟ್ ನಾನು ಏನ್ ಕನ್ಸಿಡರ್ ಮಾಡ್ತೀನಿ ಹೇಳಿ, ಲಿಗ್ಯಾಂಡ್ಸ್ ಅನ್ನ ಬರ್ಕೊಳ್ತೀನಿ ಅಲ್ವಾ. ಸೊ ಲಿಗ್ಯಾಂಡ್ ಯಾವ್ದಿದೆ ನನ್ನ ಹತ್ರ, ಅಮೈನ್ ಇದೆ. ಈ ಅಮೈನ್ ಎಷ್ಟಿದೆ ನನ್ನ ಹತ್ರ, 3 ಇದೆ. ಟ್ರೈ ಅಮೀನ್ ಅಲ್ವಾ. ಅಕ್ವಾ ಎಷ್ಟಿದೆ, 1 ಅಕ್ವಾ. ಓಕೆ, ಕ್ಲೋರೈಡ್ ಎಷ್ಟಿದೆ, ಡೈಕ್ಲೋರೈಡೋ. ಕ್ಲೋರೈಡ್ ಇರೋದನ್ನ IDE ಇದ್ರೆ, ಆನಯಾನಿಕ್ ಪಾರ್ಟ್ ಇದ್ರೆ, ಆ E ಅನ್ನ ಯಾವ್ದು ರಿಪ್ಲೇಸ್ ಮಾಡುತ್ತೆ, O ಅಂತ ರಿಪ್ಲೇಸ್ ಮಾಡುತ್ತೆ. ಸೊ ಕ್ಲೋರೈಡೋ. ಯಾವುದು ನಮ್ಮ ಹತ್ರ ಇರುವಂತಹ ಕಂಪೌಂಡ್ ಯಾವ್ದು ಹೇಳಿ, ಈಗ ಪ್ಲಾಟಿನಂ. ಪ್ಲಾಟಿನಂ 2 ಯಾಕೆ ಹೇಳಿ, Cl -1 ಚಾರ್ಜು ಅಂತದ್ದು ಎಷ್ಟಿದೆ ನನ್ನ ಹತ್ರ ಹೇಳಿ, 2 ಇದೆ. ಸೊ ಪ್ಲಾಟಿನಂ 2. ಅರ್ಥ ಆಗ್ತಿದ್ಯಾ. ಟ್ರೈ ಅಮೀನ್, ಟ್ರೈ ಎಕ್ವಾ, ಕ್ಲೋರೈಡೋ, ಕ್ಲೋರೈಡ್, ಸಲ್ಫೈಡ್ ಈ ತರ ಎಲ್ಲ ಇದ್ರೆ ಏನಂತ ಕನ್ಸಿಡರ್ ಮಾಡ್ತೀನಿ ನಾನು, ಕ್ಲೋರೈಡ್, ಸಲ್ಫೈಡ್ ಎಲ್ಲ ಇದ್ರೆ IDE ಇದ್ದನ್ನ IDO, ಸಲ್ಫೈಡೋ, ಕ್ಲೋರೈಡೋ, ಸಯನೈಡೋ ಈ ತರ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಕ್ಲೋರೈಡೋ, ಪ್ಲಾಟಿನಂ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ರೈಟ್ ದ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್. ನೋಡಿ,
ಯಾವಾಗ ನಿಮ್ಮ ಹತ್ರ ಕಂಪೌಂಡ್ ಹೆಂಗಿದೆ ಅಂದ್ರೆ 2 ಕಾಂಪ್ಲೆಕ್ಸ್ ಅನ್ನೇ ಕೊಟ್ಬಿಟ್ಟಿದ್ದಾರೆ ಈಗ. ಓಕೆ, 2 ಕಾಂಪ್ಲೆಕ್ಸ್ ಅನ್ನ ಕೊಟ್ಟಾಗ ನೀವೇನ್ ಮಾಡ್ತೀರಾ, ಈ 2 ಕಾಂಪ್ಲೆಕ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಫಸ್ಟ್ ನೀವೇನ್ ಮಾಡ್ತೀರಾ ಹೇಳಿ, ಈ 2 ಕಾಂಪ್ಲೆಕ್ಸ್ ಗೆ ಎಷ್ಟು ಚಾರ್ಜ್ ಇದೆ ಅಂತ ನೋಡ್ತೀರಾ. ಓಕೆನಾ? ಸೊ ಇದೇನು ಹೇಳಿ, ಇಲ್ಲಿ ಯಾವತ್ತು ಈ ತರ ಇದ್ರೆ ಏನು ನನಗೆ ಲಿಗ್ಯಾಂಡ್ಸ್ ಬಂದಿದಾವಲ್ಲ ಅದನ್ನ ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ ನಾನು, ಅಂದ್ರೆ 1 ಅಂತ. ಓಕೆನಾ? ಸೊ ಈ ಸಿಲ್ವರ್ ಇದೆಯಲ್ಲ ಇದಕ್ಕೆ ಚಾರ್ಜ್ ಎಷ್ಟು ಅಂತ, ಚಾರ್ಜು +1, ಇಲ್ಲೆಷ್ಟು +1 ಚಾರ್ಜ್, -1 ಚಾರ್ಜ್ ಅಲ್ವಾ ಇದು. CN2 ಇದ್ದದ್ದು -2 ಅಂದ್ರೆ -1. ಓಕೆ ಅಲ್ವಾ? ಎಷ್ಟು ಅಮೈನ್ ಇದೆ ನಂಗೆ, ಡೈ ಅಮೀನ್ ಸಿಲ್ವರ್. ಓಕೆ, ಯಾವಾಗ ನೀವು ಪಾಸಿಟಿವ್ ಪಾರ್ಟ್ ಅಂತ ತಗೊಳ್ತೀರಾ ಅವಾಗ ಸಿಲ್ವರ್ ಅಂತ ಕರಿತೀವಿ. ಈಗ ಸೈನೈಡ್ ಎಷ್ಟಿದೆ ನಂಗೆ, ಡೈ ಸಯನೈಡೋ ಅಂತ ಬರಿಬೇಕು. ಸೈನೋ ಅಂತಾನು ಕನ್ಸಿಡರ್ ಮಾಡ್ತಾರೆ ಆಕ್ಚುಲಿ. ಸಯನೈಡೋ ಇಸ್ ಕರೆಕ್ಟ್ ಒನ್. ಸೈನೋ ಅಂತಾನು ಕನ್ಸಿಡರ್ ಮಾಡ್ತಾರೆ. ಅರ್ಜೆಂಟೇಟ್, ಯಾಕೆ ಹೇಳಿ ಅರ್ಜೆಂಟೇಟ್ ಅಂತ ತಗೊಂಡಿದ್ದು, ಇದು ಪಾಸಿಟಿವ್ ಪಾರ್ಟ್, ಇದು ನೆಗೆಟಿವ್ ಪಾರ್ಟ್. ಅರ್ಜೆಂಟೇಟ್ 1. ಓಕೆ, ಅರ್ಜೆಂಟೇಟ್ 1 ಅಂದ್ರೆ ಯಾವಾಗ 2 ಕಾಂಪ್ಲೆಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀರಲ್ಲ ನೀವು, ಡೈ ಅಮೈನ್ ಸಿಲ್ವರ್, 2 ಅಮೈನು ಮತ್ತೆ ಅಲ್ಲಿ ಏನಿದೆ ಹೇಳಿ ಸಿಲ್ವರ್, ಅದರ ಮೇಲಿರೋ ಚಾರ್ಜ್ 1. ಡೈ ಸಯನೈಡೋ ಆರ್ ಸಯನೋ ಅರ್ಜೆಂಟೇಟ್, ಸಿಲ್ವರ್ ಅನ್ನ ಏನಂತ ಕರಿತೀನಿ ನಾನು, ಅರ್ಜೆಂಟೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ರೈಟ್ ದ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್. ಇಷ್ಟೊತ್ತವರೆಗೆ ನನ್ಗೆ ಏನು ಕೋಆರ್ಡಿನೇಷನ್ ಕಂಪೌಂಡ್ ಇತ್ತಲ್ಲ, ಡಿ ಬ್ಲಾಕ್ ಎಲಿಮೆಂಟ್ ಅವ್ರ ಕೋಆರ್ಡಿನೇಷನ್ ಕಂಪೌಂಡ್ ಏನಿತ್ತು, ಈ ಕಾಂಪ್ಲೆಕ್ಸ್ ಒಳಗಡೆ ಇತ್ತು ಅಲ್ವಾ, ಕೋಆರ್ಡಿನೇಷನ್ ಎಂಟಿಟಿ ಒಳಗಡೆ ಇತ್ತು. ಇಲ್ಲಿ ನೋಡಿ ಪಾಸಿಟಿವ್ ಪಾರ್ಟ್ ಅನ್ನ ಫಸ್ಟ್ ಬರಿಬೇಕು ಅಂತ ಯಾಕೆ ಕೊಟ್ಟಿದೆ IUPAC ನೇಮ್ ಅಲ್ಲಿ, ಇದಿಷ್ಟು ನೆಗೆಟಿವ್ ಎಂಟಿಟಿ, ಇದು ಪಾಸಿಟಿವ್. ಯಾವಾಗ ಬ್ರಾಕೆಟ್ ಹೊರಗಡೆ ಪಾಸಿಟಿವ್ ಇದೆಯಲ್ಲ ಫಸ್ಟ್ ಅದನ್ನೇ ಬರಿಬೇಕು. ಪೊಟ್ಯಾಷಿಯಂ ಟೆಟ್ರಾಹೈಡ್ರಾಕ್ಸೈಡ್, ಹೈಡ್ರಾಕ್ಸೈಡ್ ಅಲ್ವಾ, ಹೈಡ್ರಾಕ್ಸೈಡ್. ಇದು ಏನಿರುತ್ತೆ ಹೇಳಿ, ಎಂಡಿಂಗ್ ಅಲ್ಲಿ IDE ಇರೋದನ್ನ ಏನ್ ಮಾಡ್ಬೇಕು, ಇ ಅನ್ನ ತೆಗಿಬೇಕು, ಆ ಜಾಗದಲ್ಲಿ O ಅನ್ನ ಹಾಕ್ಸ್ಬೇಕು, ಟೆಟ್ರಾಹೈಡ್ರಾಕ್ಸೈಡ್. ಓಕೆ, ಈ ಜಿಂಕ್ ಇರೋದು ಏನಾಗುತ್ತೆ ಹೇಳಿ, ನೆಗೆಟಿವ್ ಪಾರ್ಟಿಗೆ ಬಂದ್ರೆ, ನೆಗೆಟಿವ್ ಪಾರ್ಟ್ ಅಲ್ಲಿ ಈಗ ನೋಡಿ ಹಿಂದಿನ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡಿ, ಅಲ್ಲಿ ಸಿಲ್ವರ್ ಅನ್ನ ಅರ್ಜೆಂಟೇಟ್ ಅಂತ ಕರಿತಿದ್ವಿ ಅಲ್ವಾ, ಹಂಗೆ ಜಿಂಕ್ ಅನ್ನ ಏನ್ ಕರಿತೀವಿ, ನಾನು ಏನಂತ ತಗೋತೀನಿ ಹೇಳಿ, ಜಿಂಕೇಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಏನ್ ಪಾಸಿಟಿವ್ ಪಾರ್ಟ್ ಇದೆಯಲ್ಲ ಇದನ್ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋದು ನಾನು, ಅಂದ್ರೆ ಚಾರ್ಜ್ ಎಷ್ಟು, ಇದು +1, ಇಲ್ಲೇನಾಗುತ್ತೆ -1 ಆಗುತ್ತೆ. ಓಕೆ, ನಾನು ಏನ್ IUPAC ನೇಮ್ ಕಾಂಪ್ಲೆಕ್ಸ್ ಏನ್ ಕೊಡ್ತಿದ್ದೀನಲ್ಲ ಇದನ್ನ ಜಾಸ್ತಿ ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅಂಡ್ ನೀವು IUPAC ನೇಮ್ ಮೇಲೆ ಪ್ರತಿ ವರ್ಷದ ಕ್ವಶನ್ ಪೇಪರ್ ಏನ್ ಮಾಡಿದ್ದಾರೆ, ಒಂದೊಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನು ಅದ್ರಲ್ಲಿ ಏನ್ ಮಾಡಿದ್ದೀನಿ, ಡಿಫ್ರೆಂಟ್ IUPAC ನೇಮ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಅಂದ್ರೆ ಬೇರೆ ಬೇರೆ ಕಂಪೌಂಡ್ ಡಿಫ್ರೆಂಟ್ ಒಂದೇ ತರದನ್ನ ನಾನು ನಿಮ್ಗೆ ಸಾಲ್ವ್ ಮಾಡಿಸಿಲ್ಲ. ಯಾವ್ಯಾವ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇದೆಯಲ್ಲ ಅದ್ರಲ್ಲಿ ಒಂದೊಂದು ಟೈಪ್ ಅಲ್ಲಿ ಒಂದೊಂದು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ರೈಟ್ ದ IUPAC ನೇಮ್ ಆಫ್ ದಿಸ್ ಕಂಪೌಂಡ್. ನೋಡಿ, ಈಗ ನಾವು ಲಿಗ್ಯಾಂಡ್ಸ್ ಅನ್ನ ಕನ್ಸಿಡರ್ ಮಾಡಿದಾಗ ಒಂದು ಕ್ವಶನ್ ಬಂದಿತ್ತಲ್ವಾ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಬಂದಿತ್ತು ಅಲ್ವಾ, ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ. ಓಕೆ, ನೋಡಿ ಪ್ಲಾಟಿನಮ್ ಇದೆ, NH3 ಅಮೈನ್ ಇದೆ, Cl ಇದೆ, NO2 ಇದೆ. ಓಕೆ, ಡೈ ಅಮೈನ್ ಕರೆಕ್ಟಾ, ಕ್ಲೋರೈಡ್. ಓಕೆ, ಯಾಕಂದ್ರೆ ಅಮೈನ್ A ಆದ್ಮೇಲೆ C ಬರುತ್ತೆ, ಕರೆಕ್ಟಾ. ನೆಕ್ಸ್ಟ್ ನೈಟ್ರೈಟೋ ಅಂತ ಇದೆ. ಆ ನೈಟ್ರೈಟೋದಲ್ಲಿ ದಿಸ್ ಪ್ಲಾಟಿನಮ್ಗೆ ಯಾವ್ದು ಅಟ್ಯಾಚ್ ಆಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಈಗ ONO ಇರ್ಬೋದು, NO2 ಇರ್ಬೋದು. ಒಂದೋ ಮೆಟಲ್ಗೆ NO2 ಅಟ್ಯಾಚ್ ಆಗಿರ್ಬೋದು, ಇಲ್ಲ ONO ಈ ತರ ಅಟ್ಯಾಚ್ ಆಗಿರ್ಬೋದು. ಯಾವ್ದು ಅಟ್ಯಾಚ್ ಆಗಿದೆ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ, ಯಾವ್ದು ಅಟ್ಯಾಚ್ ಆಗಿದೆ ಅಂತ ಗೊತ್ತಾಗೋದು ಈ ಟರ್ಮ್ ಇಂದ, N ಟರ್ಮ್ ಅಟ್ಯಾಚ್ ಆಗಿದೆ. ನೈಟ್ರೈಟೋ N ಪ್ಲಾಟಿನಮ್ಗೆ ಈ N ಇದೆಯಲ್ಲ, ಈ N ನೈಟ್ರೋಜನ್ ಪಾರ್ಟ್ ಅಟ್ಯಾಚ್ ಆಗಿದೆ ಅಂತ. ONO ಇದ್ರೆ ಏನಂತ ಬರ್ತಿತ್ತು ಹೇಳಿ, O ಪ್ಲಾಟಿನಮ್ 1 ಅಂತ ಬರ್ತಿತ್ತು. ಚಾರ್ಜ್ ಯಾವ್ದು ಇದ್ದದ್ದು,
Cn-1 ಒಂದು ಚಾರ್ಜ್ ಇದೆ, ಉಳಿದಿದೆಲ್ಲ ನಮ್ಮ ಮಾಲಿಕ್ಯೂಲ್ಸ್ ಇದಾವೆ. ಸೊ ವೆನ್ ಯು ಹ್ಯಾವ್ ಮಾಲಿಕ್ಯೂಲ್ಸ್ ದಟ್ ಮೀನ್ಸ್ 0 ಅಲ್ವಾ, ದಟ್ ಈಸ್ 0. ಓಕೆ, ನೆಕ್ಸ್ಟ್, what is spectrochemical series? The series of ligands arranged in the increasing order of field strength, okay, named as spectrochemical series. ಏನ್ ಫೀಲ್ಡ್ ಸ್ಟ್ರೆಂತ್ ಇದೆಯಲ್ಲ, ಅಂದ್ರೆ ಅದರದ್ದು ಏನು ಲಿಗ್ಯಾಂಡ್ಸ್ ಇದೆಯಲ್ಲ, ಅದರ ಅರೇಂಜ್ಮೆಂಟ್ ಅನ್ನ ಹೆಂಗೆ ನಾವು ಸೀರೀಸ್ ಮಾಡ್ಕೊಳ್ತೀವಿ ಅಂದ್ರೆ, ಅದರ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆಯೋ ಅದ್ರ ಮೇಲೆ ದೇ ಆರ್ ನೇಮ್ಡ್ ಆಸ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ಓಕೆ, ನೆಕ್ಸ್ಟ್, ವಿಚ್ ಸೆಟ್ ಆಫ್ ಡಿ ಆರ್ಬಿಟಲ್ ಆರ್ ಆಫ್ ಮೆಟಲ್ ಅಯಾನ್ ಆಟಮ್ ಎಕ್ಸ್ಪೀರಿಯನ್ಸ್ ಮೋರ್ ರಿಪಲ್ಷನ್ ಇನ್ ಆಕ್ಟಾಹೆಡ್ರಲ್ ಅಂತ ಕೇಳಿದ್ದಾರೆ ಅಲ್ವಾ. dx²y² dz². ಈ dxy ಹೆಂಗಿರುತ್ತೆ ಹೇಳಿ, 1 2 3 4 5 ಇದ್ರೆ dxy yz zx x² - y² z², ಈ ತರ ಇದ್ರೆ ಏನಂತ ಕರಿತೀವಿ ಹೇಳಿ, ಇದು ಏನಿದೆಯಲ್ಲ ಇದು ಆಕ್ಟಾಹೆಡ್ರಲ್ ಇರೋದು ಕಾಂಪ್ಲೆಕ್ಸ್ ಅಲ್ಲಿ 3 ರಿಪಲ್ಷನ್ ಅನ್ನ ತೋರಿಸುತ್ತೆ. ಓಕೆನಾ. ನೆಕ್ಸ್ಟ್, ವಾಟ್ ಈಸ್ ಹೆಟಿರೋಲಿಪ್ಟಿಕ್ ಕಂಪೌಂಡ್? ಇದನ್ನ ಪ್ರಿಪರೇಟರಿ ಕೇಳಿದ್ದಾರೆ, ಇನ್ನೊಂದು PU ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲೂ ರಿಪೀಟ್ ಕೇಳಿದ್ದಾರೆ. ಓಕೆ, ಹೆಟಿರೋ ಅಂದ್ರೆ ಏನ್ ಹೇಳಿ, ಡಿಫ್ರೆಂಟ್ ಅಂತ ಅರ್ಥ. ಹೋಮೋ ಅಂದ್ರೆ ಏನು, ಸೇಮ್ ಅಂತ ಅರ್ಥ. ಈಗ ಮೆಟಲ್ ಇದ್ರೆ A B C ಇವೆಲ್ಲ ಹೀಗೆ ಈ ಮೆಟಲ್ ಇದ್ದು, ಇಲ್ಲಿ ಒಂದು A, ಇಲ್ಲೊಂದು B, ಇಲ್ಲೊಂದು C, ಇಲ್ಲೊಂದು D, ಈ ತರ ಮೆಟಲ್ ಸೆಂಟ್ರಲ್ ಮೆಟಲ್ ಅಟಾಮಿಗೆ ಲಿಗ್ಯಾಂಡ್ಸ್, ಡಿಫ್ರೆಂಟ್ ಲಿಗ್ಯಾಂಡ್ಸ್ ಅಟ್ಯಾಚ್ ಆದ್ರೆ ನಮ್ಮ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಏನಂತ ಕರಿತೀವಿ, ಹೆಟಿರೋಲಿಪ್ಟಿಕ್ ಕಂಪೌಂಡ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಏನು ಅಂತ ನೋಡಿದ್ರೆ, ದ ಕಾಂಪ್ಲೆಕ್ಸ್ ಇನ್ ವಿಚ್ central metal atom is central metal atom surrounded by different ligands or atoms.